ಅದು ನಮಗೆ ಸಾಯಂಕಾಲ ನಡ್ಡಾಜಿಯವರು ಫೋನ್ ಮಾಡಿ ಇದು ನಿಮ್ಮ ಇದು ಜಗದೀಶ್ ಶೆಟ್ಟರ್ ಅವ್ರಿಗೆ ಆಗಿದೆ, ನೀವೆಲ್ಲ ಸಪೋರ್ಟ್ ಮಾಡಿರಿ, ಹೆಚ್ಚಿನ ಇದರಿಂದ ಆರಿಸಿ ತೊಗೊಂಬರ್ರಿ ಅಂತ ಹೇಳಿದರು. ಅದೇ ಥರ ನಾವು ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತರಬೇಕಂತ ವಿಶ್ವಾಸ, ಎಲ್ಲ ಕಾರ್ಯಕರ್ತರು ಆರಿಸಿ ತರ್ತಾರೆ ಅಂತ ವಿಶ್ವಾಸ ಇದೆ. ಹಾಂ, ಫೋನ್ ಮಾಡಿದ್ರಿ ನಡ್ಡಾ ಅವರು. ಇಲ್ಲ ಇಲ್ಲ ಅವರು ನಡ್ಡಾ ಅವ್ರ ಆಫೀಸ್ದಿಂದ ಫೋನ್ ಮಾಡಿ ಮೊನ್ನೆ ಮನೆಗೆ ಬಂದಾಗ ನನಗೇನು ಬೇಡ ಮಕ್ಕಳಿಗೆ ಕೊಡ್ರಿ ಅಂತ ನೀವು ಕೇಳಿದ್ರಿ. ಹಾಂ, ಅದು ಹಿಡಿಯೋದಿಲ್ಲ ಇಲ್ಲ ಆ ಥರ ಏನಿಲ್ಲ. ಅಂದರೆ ನಮ್ಮ ಫ್ಯಾಮ್ಲಿಗೆ ಬೇಕಂತ ಹೇಳಿದ್ದೀವಿ. ಇವಾಗ ನಮ್ಮ ಫ್ಯಾಮ್ಲಿ ಒಳಗೆ ಆಗಿದೆ, ಅವರು ಶೆಟ್ಟರ್ ಅವ್ರಿಗೆ ಆಗಿದೆ, ಎಲ್ಲರೂ ನಾವು ಒಗ್ಗಟ್ಟಿನಿಂದ ಮಾಡ್ತೇವೆ ಅಂತ ನಾನು ನಡ್ಡಾ ಅವರಿಗೆ ಹೇಳಿದೆ. ಹಾಂ, ನಾವು ಸರ್ ಹಿಡ್ಕೊಂಡು ಸರ್ 4 ಸರ್ತೆ, ಅದೇ ಪಿರಿಯಡ್ನಲ್ಲಿ ನಾನು 5 ಸರ್ತೆ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಕಾರ್ಯಕರ್ತರು. ಈಗೂ ಕಾರ್ಯಕರ್ತರು ಸರ್ ನನ್ನ ಆರಿಸ್ತರಕ್ಕೆ ಸರ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನನ್ನ ಕಾರ್ಯಕರ್ತರು ನನ್ನನ್ನು ಆರಿಸಿ ತೊಗೊಂಬಂದರು. ನಾ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಲು ಬಯಸುತ್ತಾರೆ. ನನಗೆ ಹೆಂಗೆ ಸಪೋರ್ಟ್ ಕೊಟ್ಟಿದ್ರು ಅದೇ ಥರ ಇವಾಗ ಶೆಟ್ಟರ್ ಸರ್ಗೂ ಸಪೋರ್ಟ್ ಕೊಡಬೇಕಂತ ನಾ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ತೇನೆ. ಇವಾಗ ನಾವು ಒಂದೇ ನಮ್ಮದು ಗುರಿ ಅಂದರೆ ನಾವು ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ಯಾರಿಗೇ ಟಿಕೆಟ್ ಕೊಟ್ಟರು ನಾವೆಲ್ಲರೂ ಒಗ್ಗಟ್ಟದಿಂದ ಮಾಡ್ತೇವಂತ ಈಗಾಗಲೇ ಮೊನ್ನೆ ಕಲ್ಲೋಳಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿಯವರು ತಗೊಂಡು ಅವರು ಹೇಳಿದ್ದಾರೆ ಯಾರು ಟಿಕೆಟ್ ಕೊಟ್ಟರು ಮಾಡೋದಂತ. ಬೈಲೊಂಗಲದಲ್ಲಿ ಸಂಜಯ್ ಪಾಟೀಲ್ ಅವರು ತೊಗೊಂಡಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಒಗ್ಗಟ್ಟದಿಂದ ನಾವು ಮೋದಿಜಿಯವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡೋದು, ಆರಿಸಿ ತೊಗೊಂಬರೋದು ಅಂತ ಹೇಳ್ತಾರೆ. ಅದೇ ಥರ ನಾವು ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೋತೀವಿ. ಸರ್ಗೆ ಹೆಂಗೆ 4 ಥರ ಹೆಚ್ಚಿನ ಲೀಡ್ಲಿ ಆರಿಸಿ ತೊಗೊಂಬಂದಿರಿ, ಅದೇ ಥರ ಶೆಟ್ಟರ್ ಸರ್ ಅವರಿಗೂ ಆರಿಸಿ ತೊಗೊಂಬರ್ಬೇಕಂತ ನಾನು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.